ದರ್ಶನ್ ಅಭಿಮಾನಿಗಳ ಕ್ಷಮೆ ಕೇಳಿದ ತೆಲುಗು ಪ್ರೇಕ್ಷಕ. ತೆಲುಗು ಸ್ಟಾರ್ ನಟರ ಅಭಿಮಾನಿಗಳು ಹಾಗೂ ನಟ ದರ್ಶನ್ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಸರೆರೆಚಾಟ ನಡೆಯುತ್ತಲೇ ಇದೆ. ಇತ್ತೀಚೆಗೆ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದ ವಿಡಿಯೋವನ್ನ ದರ್ಶನ್ ಅಭಿಮಾನಿಯೊಬ್ಬರು ಹಂಚಿಕೊಂಡಿದ್ರು. ಅದರಲ್ಲಿ ಕ್ಯಾಪ್ಷನ್ ಕೂಡ ಹಾಕಿದ್ರು, ಬಾಸ್ ಈಸ್ ಬ್ಯಾಕ್ ಅಂತ. ಅದಕ್ಕೆ ಕೆಲ ತೆಲುಗು ಪ್ರೇಕ್ಷಕರು ನೆಗೆಟಿವ್ ಕಮೆಂಟ್ ಮಾಡಿದ್ದೇ ಇದಕ್ಕೆಲ್ಲ ಕಾರಣವಾಯಿತು. ಎಸ್, ನಮ್ಮ ನೆಚ್ಚಿನ ನಟನ ಬಗ್ಗೆ ಅಣಕವಾಡಿದ್ದಕ್ಕೆ ದರ್ಶನ್ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ. ಟೀಕೆಗೆ ಟೀಕೆ, ನೆಗೆಟಿವ್ ಟ್ವೀಟ್ಗೆ ನೆಗೆಟಿವ್ ಟ್ವೀಟ್ ಸೇರಿ ದೊಡ್ಡ ಸರಪಳಿಯಾಯಿತು. ಇದು ನಿಧಾನವಾಗಿ ಪರಸ್ಪರ ಟ್ರೋಲ್ ಮಾಡುವ ಮಟ್ಟಕ್ಕೆ ಹೋಯಿತು. ದರ್ಶನ್ ಹಾಗೂ ಅವರ ಅಭಿಮಾನಿಗಳ ಬಗ್ಗೆ ತೆಲುಗು ನೆಟ್ಟಿಗರು ನೆಗೆಟಿವ್ ಆಗಿ ವ್ಯಂಗ್ಯವಾಡಿದ್ರು. ಅದಕ್ಕೆ ಪ್ರತಿಯಾಗಿ ದರ್ಶನ್ ಅಭಿಮಾನಿಗಳು ತೆಲುಗು ಸ್ಟಾರ್ಗಳನ್ನ ಟ್ರೋಲ್ ಮಾಡಲು ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ. ಕೆಎಫ್ಐ ಕ್ರಿಮಿನಲ್ ದರ್ಶನ್ ಎಂಬ ಹ್ಯಾಶ್ ಟ್ಯಾಗ್ ವೈರಲ್ ಮಾಡಿ ತೆಲುಗು ನಟರ ಅಭಿಮಾನಿಗಳು ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಡಿಬಾಸ್ ಅಭಿಮಾನಿಗಳು ಟಾಲಿವುಡ್ ಅಂಡರ್ ಡಿಬಾಸ್ ಫುಟ್ ಎಂಬ ಹ್ಯಾಶ್ ಟ್ಯಾಗ್ ಅನ್ನ ದರ್ಶನ್ ಅಭಿಮಾನಿಗಳು ಟ್ರೆಂಡ್ ಮಾಡಿದ್ರು. ಪರಸ್ಪರ ಕೆಟ್ಟದಾಗಿ ಮೀಮ್ಸ್ ಡಿಸೈನ್ ಮಾಡಿ ವೈರಲ್ ಮಾಡಲು ಆರಂಭ ಮಾಡಿದ್ರು. ನೋಡುತ್ತಲೇ ಇದು ಕೆಟ್ಟ ಸ್ವರೂಪವನ್ನ ಪಡೆದುಕೊಂಡಿತು. ಬಳಿಕ ಪವನ್ ಕಲ್ಯಾಣ್ ಅಭಿಮಾನಿಗಳು ಇದನ್ನ ಇಲ್ಲಿಗೆ ಬಿಟ್ಟು ಬಿಡೋಣ ಎಂದರು. ಆದರೆ ದರ್ಶನ್ ಅಭಿಮಾನಿಗಳು ಅಷ್ಟಕ್ಕೆ ಸುಮ್ಮನಾಗಲೇ ಇಲ್ಲ. ಅಷ್ಟೆಲ್ಲ ಆದರೂ ತೆಲುಗು ನಟರ ಕೆಲ ಅಭಿಮಾನಿಗಳು ಈಗ ಕೂಡ ದರ್ಶನ್ ಬಗ್ಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಕೆಲ ತೆಲುಗು ಯೂಟ್ಯೂಬರ್ಗಳು ಈ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ. ದರ್ಶನ್ ಯಾರು, ಹಿನ್ನೆಲೆ ಏನು, ಆತನ ಸಿನಿಮಾ ಕಲೆಕ್ಷನ್ ಎಷ್ಟಾಗುತ್ತೆ ಗೊತ್ತಾ? ನಮ್ಮ ನಟರ ಸಿನಿಮಾಗಳ ಮುಂದೆ ದರ್ಶನ್ ಸಿನಿಮಾ ಕಲೆಕ್ಷನ್ ಏನೇನೂ ಅಲ್ಲ ಅಂತೆಲ್ಲ ವ್ಯಂಗ್ಯ ಮಾಡಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಈಗ ಕ್ಷಮೆ ಕೇಳಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ. ಅದನ್ನ ದರ್ಶನ್ ಅಭಿಮಾನಿಗಳು ವೈರಲ್ ಮಾಡ್ತಾ ಇದ್ದಾರೆ. ಇನ್ನು ತಮ್ಮ ವಿಡಿಯೋಗೆ ಬಂದ ನೆಗೆಟಿವ್ ಕಮೆಂಟ್ಸ್ ನೋಡಿ ತೆಲುಗು ಪ್ರೇಕ್ಷಕನೊಬ್ಬ ಕ್ಷಮೆ ಕೇಳಿ ವಿಡಿಯೋ ಪೋಸ್ಟ್ ಮಾಡಿದ್ದಾನೆ. ಸಿನಿಪಂಚ್ ವಿತ್ ಅಂಜಿ ಎಂಬ ಯೂಟ್ಯೂಬ್ನಲ್ಲಿ ಅಂಜಿ ಎಂಬಾತ ದರ್ಶನ್ ಯಾರು ಎಂಬ ಟೈಟಲ್ ಕೊಟ್ಟು ವಿಡಿಯೋ ಮಾಡಿದ್ರು. ಅದರಲ್ಲಿ ಕನ್ನಡ ನಟ ದರ್ಶನ್ ಯಾರು, ಆತನ ಹಿನ್ನೆಲೆ ಏನು, ಇವರಿಗೆ ಆತ ಸಿನಿಮಾ 100 ಕೋಟಿ ರೂಪಾಯಿ ಕಲೆಕ್ಷನ್ ದಾಟಿಲ್ಲ. ಪ್ರಭಾಸ್, ಪವನ್ ಸಿನಿಮಾಗಳು ಮೊದಲ ದಿನವೇ 100 ಕೋಟಿ ರು ಕಲೆಕ್ಷನ್ ಮಾಡಿರುತ್ತವೆ ಎಂದಿದ್ದ. ಸದ್ಯ ದರ್ಶನ್ ಅಭಿಮಾನಿಗಳ ಬಳಿ ಕ್ಷಮೆ ಕೋರಿ ಪ್ರೇಕ್ಷಕ ವಿಡಿಯೋ ಪೋಸ್ಟ್ ಮಾಡಿದ್ದಾನೆ. ದರ್ಶನ್ ಅಭಿಮಾನಿಗಳು ಕ್ಷಮಿಸಿ, ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ನಾನು ಅದರಲ್ಲಿ ಕೆಟ್ಟದಾಗಿ ಏನೂ ಹೇಳಲಿಲ್ಲ. ದರ್ಶನ್ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಮಾತನಾಡಿದ್ದೆ ಅಷ್ಟೇ. ಅದಕ್ಕೆ ಬಂದ ನೆಗೆಟಿವ್ ಕಮೆಂಟ್ಸ್ ಶಾಕ್ ಆಗಿತ್ತು. ಇನ್ನು ಮುಂದೆ ನಾನು ದರ್ಶನ್ ಬಗ್ಗೆ ವಿಡಿಯೋ ಮಾಡೋದಿಲ್ಲ. ತೆಲುಗು ಕನ್ನಡಿಗರು ಯಾರೇ ಆಗಿದ್ರೂ ಕೂಡ ನಾವು ಭಾರತೀಯರು ಎಂದು ಆತ ಹೇಳಿದ್ದಾರೆ. ಈ ವಿಡಿಯೋವನ್ನು ದರ್ಶನ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.